ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ರಾತ್ರೋರಾತ್ರಿ ಮರಳು ದಂಧೆ ನಡೆಸ್ತಾರೋ ಕಳ್ಳರು. ಮರಳು ದಂಧೆಯಲ್ಲಿ ಪ್ರಭಾವಿಗಳು ಭಾಗಿಯಾಗಿದ್ದಾರಾ? ಗಡಿ ತಾಲೂಕಾದ ಪಾವಗಾಡದಲ್ಲಿ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇದ್ದು, ರಾತ್ರೋರಾತ್ರಿ ಮರಳನ್ನ ಬಗೆದು ಜೆಸಿಬಿ ಮೂಲಕ ಸಾಗಾಟ ಮಾಡ್ತಿದ್ದಾರೆ. ಇನ್ನು ಈ ಮರಳು ದಂಧೆಯಲ್ಲಿ ಅಧಿಕಾರಿಗಳು ಪಾಲಾಗಿದ್ದಾರಾ ಎಂದು ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಹೌದು, ಪಾವಗಡ ತಾಲೂಕಿನ ನಾಗಲಮಡಿಕೆ ವ್ಯಾಪ್ತಿಯ ತಿಮ್ಮನಹಳ್ಳಿ, ವಡ್ರೇವೋ ಸೇರಿ ಉತ್ತರ ಪಿನಾಕಿನ ನದಿಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ದಂಧೆಕೋರರು ಮರಳನ್ನ ಬಗೆದು ಸಾಗಾಟ ಮಾಡ್ತಾ ಇರೋದು ಕಂಡುಬಂದಿದೆ. ಮೊದಲೇ ಮಳೆ ಬೆಳೆ ಇಲ್ಲದೆ ಬರಡು ಪ್ರದೇಶ ಎಂದು ಹೆಸರುವಾಸಿಯಾದ ಪಾವಗಡ ತಾಲೂಕಿನಲ್ಲಿ ಅಂತರ್ಜಲ ಕುಸಿತಕ್ಕೆ ಮರಳು ದಂಧೆಯೂ ಕೂಡ ಒಂದಾಗಿದ್ದು, ಕೆರೆ ಉತ್ತರ ಪಿನಾಕಿನಿ ನದಿಯ ಒಡಲಲ್ಲಿರೋ ಗ್ರಾಮಗಳಲ್ಲಿ ಮರಳನ್ನ ರಾತ್ರೋರಾತ್ರಿ ಸಾಗಾಟ ಮಾಡ್ತಾ ಇದ್ದು, ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಇನ್ನು ಈ ಮರಳು ದಂಧೆಯಲ್ಲಿ ದೊಡ್ಡ ದೊಡ್ಡ ಪ್ರಭಾವಿಗಳೇ ಇದ್ದಾರಂತೆ. ಅಲ್ಲದೆ ಮರಳು ದಂಧೆ ನಡೆಸಲು ಪೊಲೀಸರಿಗೆ ಮಂತ್ಲಿ ಇನ್ಕಮ್ ಕೂಡ ಹೋಗ್ತಾ ಇದೆ ಎಂದು ಸ್ಥಳೀಯರು ಗಂಭೀರ ಆರೋಪ ಮಾಡಿದ್ರು. ಇದು ಮರಳು ಸಾಗಾಣಿಕೆ ಮಾಡ್ತಿದ್ದಾರೆ. ಇದರಿಂದ ಯಾರಿದ್ದಾರೋ ಯಾರಿಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಅವರು ಟ್ರ್ಯಾಕ್ಟರ್ ಹೊಡೆಯೋರು ದಾಳಾರವಾಗಿ ಇಲ್ಲಿ ಮರಳು ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಬಟ್ ನಾವು ಏನೇ ಹೇಳಿದ್ರು ಅವರೂ ಸಹ ಕೇಳ್ತಾ ಇಲ್ಲ. ಬಟ್ ಇಲ್ಲಿ ಇರೋವಂಥ ಹತ್ತಿರದ ಪೊಲೀಸ್ ಠಾಣೆಗಳಿಗೂ ನಾವು ವಿಚಾರ ತಿಳಿಸಿದ್ದೀವಿ. ತಿಳಿಸಿದ್ರು ಏನು ಇಷ್ಟರವರೆಗೂ ಸುಮಾರು ಇಲ್ಲೇ ಇದೇ ಈ ಜಾಗದಲ್ಲಿನೇ ಸುಮಾರು ಒಂದು 4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮರಳು 3-4 ಟ್ರ್ಯಾಕ್ಟರ್ಗಳು ರಾತ್ರಿ ವೇಳೆಯಲ್ಲಿ ಹೊಡಿತಾವ್ರೆ. ನಾವು ಎಲ್ಲನೂ ಇಲ್ಲಿ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಆಮೇಲೆ ಪಂಚಾಯತ್ಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಬಟ್ ಯಾವುದೇ ಥರದ್ದು ಇಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ. ದಯವಿಟ್ಟು ಈಗ ಈ ನ್ಯೂಸ್ ನೋಡಿದ ತಕ್ಷಣವೇ ಇದಕ್ಕೆ ಒಂದು ಸ್ವಲ್ಪ ಶಾಶ್ವತ ಪರಿಹಾರ ತಗೊಂಡು ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ತಿಮ್ಮಮ್ಮನಹಳ್ಳಿ ಮತ್ತು ನಾಗಲಮಡಿಕೆ ಗ್ರಾಮಸ್ಥರ ರೈತರ ಪರವಾಗಿ ನಾವು ಕೇಳ್ಕೊಂತ ಇದ್ದೀವಿ. ಇನ್ನು ನದಿಯ ಸುತ್ತಮುತ್ತಲಿನ ಹಳ್ಳಿಗಳ ರೈತರು ಮರಳು ದಂಧೆ ಬಗ್ಗೆ ಹಲವು ಬಾರಿ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಹಲವು ಬಾರಿ 112 ಪೊಲೀಸ್ ಸಿಬ್ಬಂದಿ ಗಮನಕ್ಕೆ ತಂದರೂ ಸಹ ಬಂದು ನೋಡಿ ಹೋಗ್ತಾರಷ್ಟೇ, ಯಾವುದೇ ಕ್ರಮ ಆಗ್ತಾ ಇಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ನಾವು ಇಲ್ಲಿ ನದಿಯ ಅಕ್ಕಪಕ್ಕದ ಬೋರ್ವೆಲ್ ಇರೋಂಥ ರೈತರುಗಳು ಇಲ್ಲಿ ಮರಳು ರಾತ್ರಿ ವೇಳೆ ಮರಳು ಹೊಡೆಯೋದ್ರಿಂದ ಏನಾಗುತ್ತಂತಂದರೆ ನಮ್ಮ ಸುತ್ತಮುತ್ತಲು ಬೋರ್ವೆಲ್ಗಳ ನೀರಿನ ಜಲಮಟ್ಟ ಅಂತರ್ಜಲದ ಮಟ್ಟ ಕುಸಿಯುತ್ತೋ ಅನ್ನೋ ಭಯ ಭೀತಿಯಲ್ಲಿ ನಾವು ಇಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇದನ್ನು ಅವಾಯ್ಡ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ಶಾಶ್ವತವಾಗಿ ಕಂಟ್ರೋಲ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವಿವತ್ತು ಈ ಮೀಡಿಯಾ ಮುಖಾಂತರ ನಾವು ಎಲ್ಲರಿಗೂ ಈ ದೂರನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗಿರ್ಬೋದು ಯಾರಿಗಾನ ಗಮನಕ್ಕೆ ತಂದಿದ್ದೀರಾ? ಸದ್ಯಕ್ಕೆ ಪೊಲೀಸ್ನವ್ರಿಗೆ ತಂದಿದ್ದೀವಿ ಸರ್. ಪೊಲೀಸ್ನವ್ರಿಗೂ 112ಗೂ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡಿದ್ದೀವಿ. 112 ಅಲ್ಲೂ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತು ತಿರುಮಣಿ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿ ಹೇಳಿದ್ದೀವಿ. ಪಾವಗಡ CIಗೂ ಫೋನ್ ಮಾಡಿ ಹೇಳಿದ್ದೀವಿ. ಬಟ್ ಯಾರೂ ಸಹ ಇಷ್ಟರವರೆಗೂ ಈ ದಂಧೆನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದಾರೋ ಇಲ್ವೋ ಗೊತ್ತಿಲ್ಲ. ಇನ್ನು ಬರದ ನಾಡಿನಲ್ಲಿ ಅಂತರ್ಜಲಕ್ಕೆ ಕನ್ನ ಹಾಕ್ತಾ ಇರೋ ಮರಳು ದಂಧೆಕೋರರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಆರೋಪಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಂಡು ರೈತರ ಬದುಕನ್ನ ಹಸನಾಗಿಸಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.